ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಯಾಕಂತೇಳಿದರೆ ಚಿಕ್ಕವರು ಮೊದಲುಗೊಂಡು ದೊಡ್ಡವರವರೆಗೆ ದೇವರ ವಾಕ್ಯ ಪ್ರಾಮುಖ್ಯವಾದದ್ದು ಎಂಬುದಕ್ಕೆ ಒಂದು ವಾಕ್ಯ ನಾನು ಉದಾಹರಣೆಯಾಗಿ, ರುಜುವಾತಾಗಿ, ನಿಶ್ಚಯವಾಗಿ ಕೊಡಬಯಸ್ತೇನೆ. ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯದಲ್ಲಿ ನಾವು ನೋಡುವ ಪಕ್ಷದಲ್ಲಿ ದೇವರು ಆ ದಿವಸಗಳಲ್ಲಿ ಅರಸರಿಗೆ, ದೊಡ್ಡ ವ್ಯಕ್ತಿಗೆ ಹೇಳುವಂಥ ಒಂದು ಮಾತು ಏನಂದರೆ 17ನೇ ಅಧ್ಯಾಯ 18ನೇ ವಚನ, ನೆನಪಿಟ್ಕೊಳ್ಳಿಕ್ಕೆ ಈಸಿ. ಡ್ಯೂಟ್ರಾನಮಿ 17:18. ಧರ್ಮೋಪದೇಶ ಕಾಂಡ 17:18. ಅವನು ಅಂದರೆ ಒಬ್ಬ ವ್ಯಕ್ತಿ ರಾಜ್ಯಾಧಿಕಾರಕ್ಕೆ ಬಂದಾಗ, ಒಬ್ಬ ವ್ಯಕ್ತಿ ರೆಸ್ಪಾನ್ಸಿಬಿಲಿಟಿ, ಒಂದು ಜವಾಬ್ದಾರಿಕೆ, ಟಾಪ್ ಪ್ಲೇಸ್, ಉನ್ನತ ಸ್ಥಳಕ್ಕೆ ಬಂದಾಗ ಯಾಜಕ ಸೇವೆ ಮಾಡುವ ಲೇವಿಯರ ವಶದಲ್ಲಿರುವ ಧರ್ಮಶಾಸ್ತ್ರ ಗ್ರಂಥದ ಒಂದು ಪ್ರತಿಯನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ ಬರೆಯಿಸಿಕೊಳ್ಳಬೇಕು. ವಾವ್! ಬೈಬಲಿನ ಒಂದು ಪ್ರತಿ ಟಾಪ್ ಮೋಸ್ಟ್ ವ್ಯಕ್ತಿ ಮಾಡಿಟ್ಕೊಳ್ಬೇಕು, ಬರೆದಿಟ್ಕೊಳ್ಬೇಕಂತ ದೇವರ ವಾಕ್ಯ. ಬೈಬಲ್ ಅಂತ ಹೇಳಿದರೆ ಆ ದಿವಸಗಳಲ್ಲಿ ವಿಶೇಷವಾಗಿ ಮೋಶೆಯ ಧರ್ಮಶಾಸ್ತ್ರ. ಆದ ಕಾರಣ ಧರ್ಮಶಾಸ್ತ್ರದ ಒಂದು ಪ್ರತಿಯನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ ಬರೆಯಿಸಿಕೊಳ್ಳಬೇಕು. ಆನಂತರ ಇನ್ನೊಂದು ಸ್ಟ್ರಾಂಗ್ ಆಗಿರುವಂಥ ಮಾತನ್ನು ಗಮನಿಸಿರಿ. ಅವನು ಮದದಿಂದ, ಅಂದರೆ ಟಾಪ್ ವ್ಯಕ್ತಿ, ರಾಜನೇ ಆಗಿರ್ಬೋದು, ಮಹಾಮಂತ್ರಿನೇ ಆಗಿರ್ಬೋದು, ಅಥವಾ ಮಹಾ ಅಧಿಕಾರಿನೇ ಆಗಿರ್ಬೋದು, ಅಂಥ ವ್ಯಕ್ತಿ ಮದದಿಂದ ಅಥವಾ ಸೊಕ್ಕಿನಿಂದ ಅಥವಾ ಗರ್ವದಿಂದ ತನ್ನ ಸ್ವದೇಶದವರನ್ನು ಹೀಯಾಳಿಸದೆ, ಯೆಹೋವನ ಆಜ್ಞೆಯನ್ನು ಮೀರಿ ಎಡ ಬಲಕ್ಕೆ ತಿರುಗಿಕೊಳ್ಳದೆ ತನ್ನ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಈ ಧರ್ಮಶಾಸ್ತ್ರದ ಎಲ್ಲ ವಾಕ್ಯಗಳನ್ನು, ವಿಧಿಗಳನ್ನು ಅನುಸರಿಸುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳುವಂತೆ ಈ ಗ್ರಂಥವು ಅವನ ಬಳಿಯಲ್ಲೇ ಇರಬೇಕು. ವಾವ್! ಎಂಥ ದೊಡ್ಡ ಮಾತು! ಇವತ್ತೇ ನನಗೆ ಗೊತ್ತಾಯ್ತು, ಇದನ್ನು ಓದುವಾಗಲೇ ನನಗೆ ಗೊತ್ತಾಯ್ತು. ಏನು ಗೊತ್ತಾಯ್ತು ಅಂತ ಹೇಳಿದರೆ, ಒಬ್ಬ ಲೀಡರ್, ಒಬ್ಬ ನಾಯಕನು ಇತರರನ್ನು ಹೀಯಾಳಿಸದೇ ಇರಬೇಕಾದ್ರೆ, ದೇವರ ವಾಕ್ಯದಿಂದ ಆಚೆ ಈಚೆ ಅಥವಾ ಎಡಬಲಕ್ಕೆ ತಿರುಗಿಕೊಳ್ಳದೇ ಹೋಗಬೇಕಾದ್ರೆ, ಮೂರನೇದು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಇರಬೇಕಾದರೆ, ಈ ಮೂರು ಕಾರಣಗಳು, ಅದನ್ನು ರಿಪೀಟ್ ಮಾಡ್ತೀನಿ. ಅದೇನಂತ ಹೇಳಿದರೆ, ನಾಯಕನು ಇತರರನ್ನು ಹೀನೈಸಬಾರ್ದು, ತನ್ನ ಪ್ರಜೆಯನ್ನು. ಎರಡನೇದು, ದೇವರ ವಾಕ್ಯವನ್ನು ಮೀರಿ ಆಚೆ ಈಚೆ ಅಥವಾ ಎಡಬಲಕ್ಕೆ ತಿರುಗಿಕೊಳ್ಳಬಾರ್ದು, ಡೈವರ್ಟ್ ಆಗಬಾರ್ದು. ಮೂರನೇದು, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರಬೇಕಾದರೆ ಏನು ಮಾಡಬೇಕು? ಈ ಧರ್ಮಶಾಸ್ತ್ರದ ಎಲ್ಲ ವಾಕ್ಯಗಳನ್ನು, ವಿಧಿಗಳನ್ನು ಅನುಸರಿಸುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳಬೇಕು. ಹೇಗೆ ಇದನ್ನು ಕೈಕೊಂಡು ನಡಿಬೇಕು ಅಂತ ಹೇಳುವಾಗ, ಪ್ರಾಕ್ಟಿಕಲ್ ಆಗಿ ದೇವರು ಹೇಳುವಂಥದ್ದು, ಈ ಗ್ರಂಥವು ಅವನ ಬಳಿಯಲ್ಲೇ ಇರಬೇಕು. ಅವನು ತನ್ನ ಜೀವಮಾನದ ದಿನಗಳೆಲ್ಲ ಅದರಲ್ಲಿ ಓದಿಕೊಳ್ಳುತ್ತಾ ಇರಬೇಕು. ವಾವ್! ಜೀವಮಾನದ ದಿನಗಳಲ್ಲೆಲ್ಲ ಓದಿಕೊಳ್ತಾ ಇರಬೇಕಂತೆ ರಾಜನಿಗೆ ಹೇಳಿದ್ದು. ಆದ ಕಾರಣ ಈ ಮಾತನ್ನು ಹೇಳಿಬಿಟ್ಟು ರಾಜನಾದಂಥ ಸೊಲೊಮೋನನು ಬರೆದಂಥ ಕೀರ್ತನೆ 127ನೇ ಅಧ್ಯಾಯ ನೋಡಿಕೊಳ್ಳೋಣ್ರಿ. ಸಾಮ್ 127
ಕೆಲವೇ ವಾಕ್ಯಗಳು 5 ವಚನ ಅದರಲ್ಲಿದೆ. ಆದ ಕಾರಣ ನಾನು ಇಂಟ್ರಡಕ್ಷನ್ ಆಗಿ ಆ ಒಂದು ಮಾತು ಹೇಳಬೇಕಾಯಿತು. ಮತ್ತು ಅಲ್ಲಿ ಬರೆದಿರುವಂತೆ ಏನಿದೆ, ಸೊಲೊಮೋನನ ಈ ಒಂದು ಕೀರ್ತನೆ, 2 ಕೀರ್ತನೆಗಳನ್ನು ಸೊಲೊಮೋನು ಬರೆದಿದ್ದಾನೆ. ಯಾಕಂದರೆ 150 ಕೀರ್ತನೆಗಳಿದೆ. ಅದರಲ್ಲಿ ಮಹಾಜ್ಞಾನಿಯಾದಂಥ ಸೊಲೊಮೋನನು 2 ಕೀರ್ತನೆಗಳನ್ನು ಬರೆದಿದ್ದಾನೆ. ಯಾವ್ದ್ಯಾವುದು ಸೊಲೊಮೋನನು ಬರೆದಿದ್ದು ಎಂಬುದಾಗಿ ನೋಡಿಕೊಳ್ಳೋಣ. ಒಂದು ಕೀರ್ತನೆ 72ನೇ ಕೀರ್ತನೆಯನ್ನು ಬರೆದಿದ್ದಾನೆ, ಇನ್ನೊಂದು 127. ಸರಿ, ಮೊದಲನೇ ವಚನ, ಯೆಹೋವನು ಮನೆ ಕಟ್ಟದಿದ್ದರೆ, ದೇವರು ಮನೆ ಅಥವಾ ಕುಟುಂಬ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ದೇವರ ಮೆಚ್ಚುಗೆ, ದೇವರ ಸಹಾಯ, ದೇವರ ಕೃಪೆ ನಮಗೆ ಬೇಕೇ ಬೇಕು. ಮನೆ ಕಟ್ಟಲಿಕ್ಕೆ, ಮದುವೆ ಮಾಡಲಿಕ್ಕೆ ಮತ್ತು ಪಟ್ಟಣದಲ್ಲಿ ಅಂದರೆ ಸಮಾಜದಲ್ಲಿ ಕೆಲಸ ಮಾಡಿಕೊಂಡಿರುವುದಕ್ಕೆ ದೇವರ ಸಹಾಯ ಬೇಕು. ಯೋಹಾನ 15:5, ನನ್ನ ಬಿಟ್ಟು ನೀವು ಏನೂ ಮಾಡಲಾರಿರಿ. ದೇವರ ಸಹಾಯ ಬೇಕು. ಸರಿ, ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ, ಮನೆ ಕಟ್ಟದಿದ್ದರೆ, ಪಟ್ಟಣ ಕಾಯದಿದ್ದರೆ, ಕಟ್ಟದಿದ್ದರೆ, ಕಾಯದಿದ್ದರೆ, ಕಟ್ಟೋದಕ್ಕೂ ಬೇಕು, ಕಾಯೋದಕ್ಕೂ ದೇವರ ಸಹಾಯ ಬೇಕು. ಇಂಥ ಒಂದು ಮಾತು ಕೀರ್ತನೆ 124:1 ಬಂದಿದ್ದನ್ನು ನಾವು ನೆನಪು ಮಾಡಿಕೊಳ್ಳಬಹುದು. ಅದೇನಂತ ಹೇಳಿದರೆ, ಯೆಹೋವನು ನಮಗಿಲ್ಲದಿದ್ದರೆ, ಮೊದಲನೇ ವಚನ, ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತು. ಕೀರ್ತನೆ 124:1. ಅದೇ ರೀತಿಯಾಗಿ ದೇವರು ನಮಗಿಲ್ಲದಿದ್ದರೆ, ದೇವರು ಮನೆ ಕಟ್ಟದಿದ್ದರೆ, ದೇವರು ಪಟ್ಟಣ ಕಾಯದಿದ್ದರೆ ನಮ್ಮ ಗತಿ ಏನು? ಹಾಗಾದರೆ 3 ಸಂಗತಿಗಳು, ನಮಗಿಲ್ಲದಿದ್ದರೆ, ಕಟ್ಟದಿದ್ದರೆ, ಕಾಯದಿದ್ದರೆ, ಅದನ್ನು ನಾವು ಪಾಸಿಟಿವ್ ಆಗಿ ತಗೊಂಡು ಈ ರೀತಿಯಾಗಿ ಹೇಳೋಣ. ಅದೇನಂತ ಹೇಳಿದರೆ, ನಮಗೆ ದೇವರು ಇರಬೇಕು, ದೇವರು ನಮಗೆ ಕಟ್ಟಬೇಕು, ದೇವರು ನಮಗೆ ಕಾಯಬೇಕು. ಈ 3 ನಮಗೆ ಭಾಳ ಪ್ರಾಮುಖ್ಯವಾದದ್ದು. ಯಾಕಂತೇಳಿದರೆ, ದೇವರು ಮನೆ ಕಟ್ಟಬೇಕು, ದೇವರು ಕಾಯಬೇಕು, ದೇವರು ನಮಗೆ ಇರಬೇಕು. ಅದನ್ನೇ ಈ ಕೀರ್ತನೆ 127 ನಾವು ನೋಡ್ತೇವೆ. ಇಲ್ದಿದ್ರೆ ವ್ಯರ್ಥ, ಇಲ್ದಿದ್ರೆ ವ್ಯರ್ಥ. ಯಾವ ರೀತಿಯಾಗಿ ವ್ಯರ್ಥ ಅಂದರೆ, ಬೆಳಗಾಗುವುದಕ್ಕಿಂತ ಮುಂಚೆ ಎದ್ದು ಮತ್ತು ಹೊತ್ತು ಮೀರಿ ಮಲಗುತ್ತಾ ಭಾಳ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವೆಲ್ಲ ವ್ಯರ್ಥ ಅಂತ ದೇವ್ರ ವಾಕ್ಯ ಹೇಳ್ತದೆ. ಮತ್ತು ಆಹಾರಕ್ಕಾಗಿ ನಾವೆಲ್ಲರೂ ಕಷ್ಟಪಡ್ತೇವೆ. ಅದ್ರ ಬಗ್ಗೆ ದೇವರ ವಾಕ್ಯದ ಒಂದು ಹೇಳಿಕೆ 2ನೇ ವಚನದಲ್ಲಿ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡೋದು ವ್ಯರ್ಥ, ಬೇಗ ಏಳೋದು ವ್ಯರ್ಥ, ಲೇಟಾಗಿ ಮಲಗೋದು ವ್ಯರ್ಥ, ಊಟಕ್ಕಾಗಿ ಕಷ್ಟಪಡೋದು ವ್ಯರ್ಥ. ಯಾಕೆ ಅಂತ ಹೇಳಿದರೆ, ದೇವರ ಸಹಾಯ ಬೇಕು. ದೇವರ ಸಹಾಯ ಮಾಡುವಾಗ ಅವಾಗೇನಾಗ್ತದೆ, ಖಂಡಿತವಾಗಿ ನಮ್ಮ ಪ್ರಯಾಸಕ್ಕೆ ವ್ಯರ್ಥ ಇಲ್ಲ, ಪ್ರಯಾಸಕ್ಕೆ ಸಫಲತೆ, ಪ್ರಯಾಸಕ್ಕೆ ಸಹಾಯ. ಯಾಕಂದರೆ ದೇವರು ಹೇಗೆ ಬೇಕಾದರೂ ಕೊಡಲಿಕ್ಕೆ, ಪ್ರಯಾಸ ಇಲ್ಲದೆ ಕೂಡ ಕೊಡಲಿಕ್ಕೆ ಸಾಧ್ಯ. ಅಂದರೆ ಪ್ರಯಾಸ ಮಾಡಬಾರ್ದು ಅಂತ ಅರ್ಥ ಅಲ್ಲ, ದೇವ್ರನ್ನ ಬಿಟ್ಟು ಮಾಡಬಾರ್ದು. ಇನ್ನೊಂದು ಸರಿ ಹೇಳ್ತೀನಿ, ನಾವು ಪ್ರಯಾಸ ಪಡಬಾರ್ದು, ಸೋಮಾರಿಗಳಾಗಿ ಇರಬೇಕಂತ ಅರ್ಥ ಅಲ್ಲ. ಆದರೆ ದೇವರು ಬಿಟ್ಟು ನಾವು ಏನು ಮಾಡಬಾರ್ದು. ಯೋಹಾನ 15:5 ಇನ್ನೊಂದು ಸರಿ ಹೇಳ್ತೇನೆ, ನನ್ನ ಬಿಟ್ಟು ನೀವು ಏನು ಮಾಡಲಾರಿ. ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಾವು ಎಲ್ಲವನ್ನು ಮಾಡುವುದಕ್ಕೆ ಶಕ್ತರು. ಫಿಲಿಪ್ಪಿ 4:13. ಒಂದು ಸಾರಿ ದೇವರು ಇಸ್ರಾಯೇಲರಿಗೆ ಒಂದು ವಿಚಿತ್ರವಾದಂಥ ಒಂದು ಸಂಗತಿಯನ್ನು ಹೇಳಿದ್ದನ್ನು ನಾವು
ಯಾಜಕಕಾಂಡ ಮತ್ತು 25ನೇ ಅಧ್ಯಾಯದಲ್ಲಿ ನೋಡ್ಕೊಳ್ಬೋದು. ದೇವರು ಹೇಳುವಂಥ ಮಾತು ಏನಂತ ಹೇಳಿದ್ರೆ, 7ನೇ ವರ್ಷದಲ್ಲಿ ಬೀಜವನ್ನು ಬಿತ್ತುವುದಕ್ಕಾಗಲಿ ಬೆಳೆದದ್ದನ್ನು ಕೂಡಿಸಿಟ್ಟುಕೊಳ್ಳುವುದಕ್ಕಾಗಲಿ ಅಪ್ಪಣೆ ಇಲ್ಲ. 1 ವರ್ಷ ಕೆಲಸ ಮಾಡಿರಿ, 2 ವರ್ಷ ಕೆಲಸ ಮಾಡಿರಿ, 3 ವರ್ಷ ಕೆಲಸ ಮಾಡಿರಿ, 4 ವರ್ಷ ಕೆಲಸ ಮಾಡಿರಿ, 5 ವರ್ಷ ಕೆಲಸ ಮಾಡಿರಿ, 6 ವರ್ಷ ಕೆಲಸ ಮಾಡಿರಿ, 7ನೇ ವರ್ಷ ಕೆಲಸ ಮಾಡಬಾರ್ದು. ಬೀಜವನ್ನು ಬಿತ್ತುವುದಕ್ಕಾಗಲಿ ಬೆಳೆದದ್ದನ್ನು ಕೂಡಿಸಿಟ್ಟುಕೊಳ್ಳುವುದಕ್ಕಾಗಲಿ ಅಪ್ಪಣೆ ಇಲ್ಲ. ಹಾಗಾದರೆ ಆ ವರ್ಷದಲ್ಲಿ ಏನು ತಿನ್ನಬೇಕು ಅಂತ ವಿಚಾರಿಸ್ತೀರಾ? ದೇವರು ಹೇಳೋದು ಕೇಳಿರಿ. 6ನೆಯ ವರ್ಷದಲ್ಲಿ ಬೆಳೆ ನನ್ನ ಪೂರ್ಣ ಅನುಗ್ರಹದಿಂದ 3 ವರ್ಷಗಳ ಬೆಳೆಯಷ್ಟಾಗುವುದು. ವಾವ್! ದೇವರು 6ನೇ ವರ್ಷ ಏನು ಮಾಡ್ತಾನಂತೆ, 3 ವರ್ಷಕ್ಕೆ ಬೇಕಾದದ್ದನ್ನು ಕೊಟ್ಬಿಡ್ತಾನೆ. ಅಂದರೆ 6ನೇ ವರ್ಷದಲ್ಲಿ ಬೆಳೆ ಕೊಡುವಾಗ ಅದು 7ನೇ ವರ್ಷಕ್ಕೂ ಬೇಕು, 8ನೇ ವರ್ಷಕ್ಕೆ ಬೇಕು, 9ನೇ ವರ್ಷಕ್ಕೆ ಬೇಕು, ಆ ರೀತಿಯಾಗಿ. ವಾವ್! ಅದು ಹೀಬ್ರೂ ಭಾಷೆಯಲ್ಲಿ ಸವಾ ಅಂತ ಹೇಳ್ಬಿಟ್ಟು ಒಂದು ಪದ ಬಳಸಲಾಗಿದೆ. ಸವಾ ಅಂತ ಹೇಳಿದರೆ, ದೇವರು ನಾನು ಭೂಮಿಗೆ ಆಜ್ಞಾಪಿಸುವೇನು, ಐ ವಿಲ್ ಕಮ್ಯಾಂಡ್ ದಿ ಅರ್ತ್, ಕೊಡು, ಆಹಾರ ಕೊಡು ನನ್ನ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ನಾನು ಆ ರೀತಿಯಾಗಿ ಹೇಳುವೇನು ಎಂಬುದಾಗಿ ಹೇಳ್ತಾನ್ರಿ. ಆದ ಕಾರಣ ಕೀರ್ತನೆ 127ನೇ ಅಧ್ಯಾಯದ 2ನೇ ವಚನದ ಕೊನೆ ಭಾಗದಲ್ಲಿ ಬರೆದಿರುವ ಹಾಗೆ ದೇವರು ತನ್ನ ಪ್ರಿಯರಿಗೆ ಅದು ನಿದ್ರೆಯಲ್ಲಿ ಕೂಡ ಕೊಡ್ತಾನೆ. ಅಂದರೆ ನನಗೆ ಆ ವಾಕ್ಯನೇ ನೆನಪಿಗೆ ಬರ್ತದೆ. ಅದರ ಪ್ರಯಾಸ ಪಡೆದೆ 6ನೇ ವರ್ಷದಲ್ಲಿ ದೇವರು ಭೂಮಿಗೆ ಆಜ್ಞಾಪಿಸಿ ಕೊಡುವಂಥದ್ದು ಬೇಕಾದಷ್ಟು. ದೇವರು ಬದಲಾಗ್ಬಿಟ್ನ? ದೇವರ ವಾಕ್ಯದಲ್ಲಿ ಈಗ ಶಕ್ತಿ ಇಲ್ಲವ? ನಿಶ್ಚಯವಾಗಿ ಆ ರೀತಿಯಾಗಿ ನಾವು ತಿಳಿಯಬಾರದು. ಇಂದಿಗೂ ದೇವರ ವಾಕ್ಯ ಶಕ್ತಿಯುತವಾದದ್ದು, ಕಾರ್ಯಸಾಧಕವಾದದ್ದು, ಬಲವಾದದ್ದು. ತನ್ನ ಕಾರ್ಯವನ್ನೇ ಅದು ನೆರವೇರಿಸಿ ಹಿಂದಿರುಗಿ ಬರುವಂಥದ್ದಾಗಿದೆ. ಯೆಶಾಯ 55. ಆ ರೀತಿಯಾಗಿ ಹೇಳಿಬಿಟ್ಟು 3ರಿಂದ ಸೊಲೊಮೋನನು ಈಗ ಹೇಳುವಂಥದ್ದು, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಗರ್ಭಫಲವು ಆತನ ಬಹುಮಾನವೇ ಎಂಬುದಾಗಿ ಕುಟುಂಬದ ಬಗ್ಗೆ ಸ್ವಲ್ಪ ಮಾತಾಡ್ತಾನೆ. ಯಾಕಂದರೆ ಯೆಹೋವನು ಮನೆ ಕಟ್ಟದಿದ್ದರೆ, ಗಂಡ ಹೆಂಡತಿ ಮಕ್ಕಳು ಆ ಕುಟುಂಬವನ್ನು ಕಟ್ಟದಿದ್ದರೆ, ಕಟ್ಟುವುದು ಅಂಥ ಕುಟುಂಬ ಪ್ರಯಾಸ ಪಡುವುದು ವ್ಯರ್ಥ. 4ನೇ ವಚನ, ಯುದ್ಧ ವೀರನ ಕೈಯಲ್ಲಿರುವ ಅಂಬುಗಳಂತಿದ್ದಾರೆ. ವಾವ್! ಹಾಗಾದರೆ 5ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ಇವುಗಳಿಂದ ತನ್ನ ಬತ್ತಡಿಕೆಯನ್ನು ತುಂಬಿದವನು ಧನ್ಯನು. ಧನ್ಯತೆಗೆ ಕೆಲವು ಕಾರಣಗಳು. ಕೀರ್ತನೆ 1ನೇ ಅಧ್ಯಾಯದಿಂದ ಅದು ಪ್ರಾರಂಭವಾಗ್ತದೆ. ಇಂಥವರು ಧನ್ಯರು 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 ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟು ಇಲ್ಲಿ ಕೂಡ ಒಂದು ಧನ್ಯತೆಯನ್ನು ನಾವು ನೋಡಿಕೊಳ್ತೇವೆ. ಯಾಕಂತ ಹೇಳಿದ್ರೆ ಕೀರ್ತನೆ 1ರಿಂದ ಪ್ರಾರಂಭವಾಗ್ತದೆ. ಧನ್ಯರು, ಇಂಥವರು ಧನ್ಯರು, ವಾಕ್ಯ ಧ್ಯಾನಿಸುವಂಥವರು ಧನ್ಯರು. ಒಟ್ಟು ಕೀರ್ತನೆಯಲ್ಲಿ 16 ವಿಧವಾದ ಧನ್ಯರನ್ನು ನಾವು ನೋಡ್ಬೋದು. 16 ಟೈಪ್ಸ್ ಆಫ್ ಬ್ಲೆಸ್ಡ್ ಪೀಪಲ್. 16 ವಿಧವಾದ ಧನ್ಯರು. 1ನೇ ಅಧ್ಯಾಯ 1ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ, 2ನೇ ಅಧ್ಯಾಯದಲ್ಲಿ ನೋಡ್ತೀವಿ, 32ನೇ ಕೀರ್ತನೆಯಲ್ಲಿ ನೋಡ್ತೀವಿ, 41ನೇ ಕೀರ್ತನೆ, 65ನೇ ಕೀರ್ತನೆ. ಈ ರೀತಿಯಾಗಿ ನೋಡುವಾಗ ಇಲ್ಲಿ 127ನೇ ಕೀರ್ತನೆ 5ನೇ ವಚನದಲ್ಲಿ ಕೂಡ ಆ ಕುಟುಂಬದ ಧನ್ಯತೆ, ಕುಟುಂಬ ಆಶೀರ್ವಾದ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಧನ್ಯತೆ. ಊರು ಭಾಗದಲ್ಲಿ ವೈರಿಗಳ ಸಂಗಡ ವ್ಯಾಜ್ಯವಾಡುವಾಗ ಅಂಥವರು ಅಪಮಾನ ಹೊಂದುವುದಿಲ್ಲ. ಕುಟುಂಬ ಅಪಮಾನ ಬೇಡವಾದದ್ದು, ದೇವರ ಚಿತ್ತವಲ್ಲ. ಕುಟುಂಬದ ಅವಮಾನ ಅಥವಾ ತಂದೆ ತಾಯಿಗಳ ವಿಷಯದಲ್ಲಿ, ಗಂಡ ಹೆಂಡತಿಯ ವಿಷಯದಲ್ಲಿ
ಮಕ್ಕಳ ಮುಖಾಂತರ ಅವಮಾನ ಆಗಬಾರ್ದಾದರೆ ದೇವರು ನಮ್ಮ ಮನೆಯನ್ನು ಕಟ್ಟಬೇಕು. ಇಲ್ದಿದ್ರೆ ಆಗಲ್ಲ. ನಾವು ಕಟ್ಟೋದು ವ್ಯರ್ಥ. ದೇವರು ಬಿಟ್ಟು ನಾವು ಕುಟುಂಬ ಕಟ್ಟೋದಾಗಲಿ, ಮನೆ ಕಟ್ಟೋದಾಗಲಿ, ಸಮಾಜ ಕಟ್ಟೋದಾಗಲಿ, ಕೆಲಸ ಮಾಡೋ ಕ್ಷೇತ್ರದಲ್ಲಿ ಒಳ್ಳೆ ಸಾಕ್ಷಿಯನ್ನು ಕಟ್ಟೋದಾಗಲಿ, ಒಳ್ಳೆ ಕೆಲಸ ನಂಬಿಗಸ್ತನಾಗಿ ಮಾಡೋದಾಗಲಿ. ದಾನಿಯೇಲನು ಆ ರೀತಿಯ ಕೆಲಸ ಮಾಡುವಾಗ ಅವನ ವೈರಿಗಳು ಕೂಡ ತಪ್ಪು ಕಂಡುಹಿಡಿಯಲಿಲ್ಲ ಅಂತೆ. 6ನೇ ಅಧ್ಯಾಯದಲ್ಲಿ ದಾನಿಯೇಲ ಗ್ರಂಥದಲ್ಲಿ 4ನೇ ವಚನದಿಂದ ನಾವು ನೋಡುವಾಗ ಆತ ನಂಬಿಗಸ್ತನಾಗಿದ್ದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸರಿ, ಈ ಸೊಲೊಮೋನನು ಈ ರೀತಿಯಾಗಿ ಒಳ್ಳೆ ಕುಟುಂಬದ ವಿಷಯದಲ್ಲಿ ಬರೆದಿದ್ದಾಗ್ಯೂ ಅವನ ಜೀವನದಲ್ಲಿ ಅದನ್ನು ಕೈಕೊಂಡು ನಡಿಲಿಕ್ಕೆ ಆಗಲಿಲ್ಲ. ಕುಟುಂಬದ ಧನ್ಯತೆಯನ್ನು ಕುರಿತು ಮಾತಾಡಿದಂಥ ಅಥವಾ ದೇವರು ಮನೆ ಕಟ್ಟದಿದ್ದರೆ ಪಡುವುದು ಪ್ರಯಾಸ ವ್ಯರ್ಥ ಅಂತ ಹೇಳಿದ ಮೇಲೆ ತಾನೇ ಕೂಡ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಒಂದು ಕಾರಣ ಹೇಳ್ಬೋದು. ರೋಮ 6:14 ಸೊಲೊಮೋನನು ಹಳೆ ಒಡಂಬಡಿಕೆಯ ಧರ್ಮಶಾಸ್ತ್ರದ ಕೆಳಗಿದ್ದನು. ಅದರ ನಿಮಿತ್ತವಾಗಿ ಪಾಪವು ಅವನ ಮೇಲೆ ಅಧಿಕಾರ ನಡೆಸುತ್ತಿತ್ತು. ಆದರೆ ನಮಗೆ ದೇವರು ಕೊಟ್ಟಿರುವಂಥ ಕೃಪೆಯ ಮೂಲಕವಾಗಿ ನಾನು ನಮ್ಮ ಕುಟುಂಬಗಳನ್ನು, ನಮ್ಮ ಮನೆಗಳನ್ನು, ನಮ್ಮ ಕೆಲಸ ಕ್ಷೇತ್ರವನ್ನು ದೇವರ ಸಹಾಯದಿಂದ ಕಟ್ಟುವಂತೆ, ಕಾಯುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕೀರ್ತನೆ 127ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮ ಸಂಗಡ ಇರಲಿ.